ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಹೆಲ್ದಿಯಾಗಿರುವಂಥ ರಾಗಿ ದೋಸೆ ರೆಸಿಪಿ ನೋಡ್ರಿ. ಈ ರಾಗಿ ದೋಸೆಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ ಕೂಡ ಮಾಡತ್ತೀನಿ ನೋಡ್ರಿ. ಬರ್ರಿ ಇದು ಹೆಂಗೆ ಮಾಡೋದಂತ ನೋಡು ಮಂತ್ರಿ. ಇಲ್ಲಿ ನೋಡ್ರಿ 2 ಕಪ್ ಆಗೋಷ್ಟು ನಾನು ರಾಗಿ ಹಾಕೊಂಡಿನ್ರಿ. ರಾಗಿ ಕೂಡ ನಮ್ಮ ಹೆಲ್ತಿಗೆ ಭಾಳ ಒಳ್ಳೇದೈತ್ರಿ. ಮತ್ತು 1 ಕಪ್ ಆಗೋಷ್ಟು ನಾನು ರೇಷನ್ ಅಕ್ಕಿ ಹಾಕೊಂಡಿನಿ. ನೀವು ಬೇಕಂದ್ರೆ ಬೇರೆ ಅಕ್ಕಿ ಕೂಡ ಯೂಸ್ ಮಾಡ್ಬೋದ್ರಿ. ಮತ್ತು 1 ಸ್ಪೂನ್ ಆಗೋಷ್ಟು ಮೆಂತ್ಯ, 1 ಕಪ್ ಆಗೋಷ್ಟು ಅವಲಕ್ಕಿ, 1 ಕಪ್ ಆಗೋಷ್ಟು ಉದ್ದಿನ ಬೇಳೆ ಹಾಕೊಂಡೇವು ನೋಡ್ರಿ. ಇದನ್ನೇನು ಮಾಡೋಮ್ರಿ, ಸ್ವಚ್ಛಗೆ 1-2 ನೀರು ಹಾಕಿ ತೊಳಿಬೇಕ್ರಿ. ಇವಾಗ ತೊಳೆದಿರುವಂಥ ರಾಗಿಗೆ ನಾವೇನು ಮಾಡೋಮ್ರಿ, ನೀರು ಸೇರಿಸಿ ಇದನ್ನ 5ರಿಂದ 6 ಅವರ್ ನೆನೆಸೇಬೇಕಾಗತ್ರಿ. ನೋಡ್ತಾ ಇರ್ಬೋದ್ರಿ, ನಾವು ಇವಾಗ ಇದನ್ನ ನೆನೆಸಿಡುಮಂತ್ರಿ. 5ರಿಂದ 6 ಅವರ್ ನೆನಿಲೇಬೇಕಾಗತ್ರಿ. ಬೇಕಂದ್ರೆ ಅದಕ್ಕಿಂತ ಜಾಸ್ತಿ ಕೂಡ ನೆನೆಸ್ಬೋದ್ರಿ. ಇಲ್ಲಿ ನೋಡ್ತಾ ಇರ್ಬೋದ್ರಿ, ರಾಗಿ ಅಕ್ಕಿ ಅನ್ನೋದು ಸಾಫ್ಟ್ ಆಗಿ ನೆಂದವ ಅಂತ ಹೇಳ್ರಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ಮಿಕ್ಸಿ ಜಾರಿ ಒಳಗೆ ಹಾಕೊಂಡು ಸಾಫ್ಟ್ ಆಗಿ ರುಬ್ಕೋಬೇಕಾಗುತ್ತೆ ನೋಡ್ರಿ. ಯಾವುದೇ ಕಾರಣಕ್ಕೂ ನೀವು ದೋಸೆ ಮಾಡೋತ್ನಾಗ ಸ್ವಲ್ಪ ಕೂಡ ತರಿ ಇಲ್ಲಾರ್ದೇನೆ ಸಾಫ್ಟ್ ಆಗಿ ರುಬ್ಕೋಬೇಕ್ರಿ. ನೋಡ್ರಿ ಇಲ್ಲಿ ಹಿಟ್ಟು ಅನ್ನೋದು ಯಾವ ರೀತಿ ಕಾಣಿಸತೈತೆ ಅಂತ ಹೇಳಿ. ಇವಾಗ ಏನ್ ಮಾಡೋಮ್ರಿ, ಒಂದ್ ದೊಡ್ಡದ ಬೊಗೋಣಿ ಒಳಗ ಹಿಟ್ಟನ್ನ ಹಾಕಿಡುಮಂತ್ರಿ. ಯಾಕಂದ್ರೆ ಹಿಟ್ಟು ಅನ್ನೋದು ನಾವು ಚಂದಾಗಿ ನೆನೆಸ್ದೇವೆ ಅಂದ್ರೆ ಹಿಟ್ಟು ಅನ್ನೋದು ಉಬ್ಬಿ ಬರ್ತೈತಿ ನೋಡ್ರಿ. ಇವಾಗ ನೋಡ್ರಿ, ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹಿಟ್ಟನ್ನು ತೋರ್ಸಾತೀನಿ ನಿಮಗೆ ಯಾವ ರೀತಿ ಉಬ್ಬಿ ಬಂದೈತೆ ಅಂತೇಳಿ. ನೀವು ನಾ ಹೇಳೋದು ಮೆಜರ್ಮೆಂಟ್ ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂದ್ರೆ ಇದೇ ಥರ ಬಲೂನ್ ಥರ ಉಬ್ಬಿ ಬರ್ತೈತಿ ನೋಡ್ರಿ ಹಿಟ್ಟು. ಮತ್ತು ರಾಗಿ ದೋಸೆ ತಿನ್ನೋದ್ರಿಂದ ಆರೋಗ್ಯಕ್ಕೂ ಭಾಳ ಒಳ್ಳೇದೈತ್ರಿ. ಮಕ್ಳಿಗೆ ಈ ಥರ ವಾರದಾಗ 1-2 ಸರ್ತಿಯರೇ ನೀವು ರಾಗಿ ದೋಸೆ ಮಾಡಿಕೊಡ್ಬೇಕು ನೋಡ್ರಿ. ಇವಾಗ ಸೈಡಿಗೆ ಸ್ವಲ್ಪ ಹಿಟ್ಟು ತೆಗೆದಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ನೀವು ಒಮ್ಮೆ ಉಪ್ಪು ಹಾಕಿಟ್ರಿ ಅಂದ್ರೆ ಹಿಟ್ಟು ಹುಳಿ ಬರ್ತೈತ್ರಿ. ಅದಕ್ಕಂತೇಳಿ ನಾ ಸೈಡಿಗೆ ತೆಗೆದಿಟ್ಕೊಂಡಿನ್ರಿ. ಇವಾಗ ನೆಕ್ಸ್ಟ್ ಏನು ಮಾಡೋಮ್ರಿ, ಪಲ್ಯ ಮಾಡ್ಕೊಳಮಂತ್ರಿ. ಇಲ್ಲಿ ನೋಡ್ರಿ, ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸ್ವಿ ಜೀರಿಗೆ ಹಾಕೊಂಡಿನ್ರಿ. ಚಟಪಟ ಅನ್ನ 1 ಕಪ್ ಆಗೋಷ್ಟು ಉಳ್ಳಾಗಡ್ಡಿ ಹಾಕೊಂಡಿನ್ರಿ. 4 ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಎಲೆ ಇವು 1-2 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ರಿ ಎಣ್ಣೆ ಒಳಗೆ. ಜಸ್ಟ್ ಸಾಫ್ಟ್ ಆಗುತ್ತಾನ ರೀ. 1 ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಾನು ಆಲ್ರೆಡಿ ಆಲೂಗಡ್ಡೆ ಕುದಿಸಿಟ್ಕೊಂಡಿನ್ರಿ. ನಾವು ಈ ಕಡೆ ಆಲೂಗಡ್ಡೆಗೆ ಬಟಾಟೆ ಅಂತೇವೆ ನೋಡ್ರಿ. ಅದನ್ನೇನು ಮಾಡೀನ್ರಿ, ಈ ಥರ ಸಣ್ಣ ಸಣ್ಣ ಪೀಸ್ ಹಾಕಿ ಕಟ್ ಮಾಡಿ ಹಾಕೊಳತ್ತೀನಿ ನೋಡ್ರಿ. ನಾವು ದೋಸೆಗೆ ಸಾಫ್ಟ್ ಕುದಿಸ್ತೇವಲ್ರಿ ಅಕ್ಕಿ ದೋಸೆಗೆ, ಆದ್ರೆ ರಾಗಿ ದೋಸೆಗೆ ನೀವು ಈ ಥರ ಮಾಡಿದ್ರಂದ್ರೆ ಸೂಪರ್ ಆಗಿ ಇರ್ತೈತೆ ನೋಡ್ರಿ. ಇವಾಗ ನೋಡ್ರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಪಲ್ಯನ ಬೇಯಿಸ್ಕೋಬೇಕ್ರಿ. ನೋಡ್ತಾ ಇರ್ಬೋದ್ರಿ, ಸೂಪರ್ ಆಗಿ ದೋಸೆ ಜೊತೆ ತಿನ್ನಕ ಆಲೂಗಡ್ಡೆ ಪಲ್ಯ ರೆಡಿ ಐತ್ರಿ. ಇವಾಗ ನೆಕ್ಸ್ಟ್ ಏನು ಮಾಡೋಮ್ರಿ, ಚಟ್ನಿ ಮಾಡ್ಕೊಳ್ಳೋಮಂತ್ರಿ. ಚಟ್ನಿ ಮಾಡಕ್ಕೆ ಇಲ್ಲಿ ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೊಂಡು 1 ಸ್ಪೂನ್ ಆಗೋಷ್ಟು ಕಡ್ಲಿಬೇಳೆ, 1 ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಹಾಕೊಂಡೇನ್ರಿ. ಇವು ಜಸ್ಟ್ ಕಲರ್ ಚೇಂಜ್ ಆಗುತ್ತಾನ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂಥ 2 ಉಳ್ಳಾಗಡ್ಡಿ ಹಾಕೊಳತ್ತೀನಿ. ಅದರಂತೆ 1 ಕಪ್ ಆಗೋಷ್ಟು ಅಂದ್ರೆ 1 ಟೊಮೆಟೊ ಕೂಡ ಕಟ್ ಮಾಡಿ ಹಾಕೊಂಡಿನ್ರಿ. 4 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇವನ್ನ ಎಣ್ಣೆ ಒಳಗೆ 1-2 ನಿಮಿಷ ಫ್ರೈ ಮಾಡ್ಕೋಬೇಕ್ರಿ. ಜಸ್ಟ್ ಸಾಫ್ಟ್ ಆಗುತ್ತಾನ ಅಷ್ಟೇ ರೀ. ಇವಾಗ ನೋಡ್ತಾ ಇರ್ಬೋದ್ರಿ, ಸಾಫ್ಟ್ ಆಗ್ಯಾವ್ರಿ. ಇದನ್ನೇನು ಮಾಡೋಮ್ರಿ, ಒಂದು ಪ್ಲೇಟ್ದಾಗ ತೆಗೆದಿಟ್ಕೋಬೇಕು ನೋಡ್ರಿ. ಇವಾಗ ಇದನ್ನ ಇದು ಸ್ವಲ್ಪ ಕೋಲ್ಡ್ ಆಗನ ಮಿಕ್ಸಿ ಜಾರಿ ಒಳಗೆ ಹಾಕೊಂಡು ಸಾಫ್ಟ್ ಆಗಿ ರುಬ್ಕೋಬೇಕಾಗತ್ರಿ. ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಚಟ್ನಿ ಮಸ್ತಾಗಿ ಕಲರ್ ಬಂದೈತೆ ಅಂತ ಹೇಳಿ. ಚಟ್ನಿ ಕೂಡ ರೆಡಿ ಐತ್ರಿ. ಈ ಕಡೆ ತವಾ ಕಾಯ್ದೈತ್ರಿ, ನಾವು ದೋಸೆ ಹಾಕೊಳ್ಳೋಮಂತ್ರಿ. ನೋಡ್ತಾ ಇರ್ಬೋದ್ರಿ, ದೋಸೆ ಅನ್ನೋದು ಕ್ರಿಸ್ಪಿಯಾಗಿ ಬರ್ತೈತ್ರಿ. ನೀವು ಸಾಫ್ಟ್ ಕೂಡ ಮಾಡ್ಕೋಬೋದ್ರಿ, ಕ್ರಿಸ್ಪಿ ಕೂಡ ಮಾಡ್ಕೋಬೋದ್ರಿ. ದೋಸೆ ಹಾಕನ 2 ಸೈಡ್ ಚಂದಾಗೆ ಬೇಯಿಸ್ಕೋಬೇಕ್ರಿ. ಇದನ್ನ ಕ್ರಿಸ್ಪಿ ಆಗುತ್ತಾನ ಬೇಯಿಸ್ಕೋಬೇಕು ನೋಡ್ರಿ. ಇವಾಗ ನೋಡ್ರಿ, ನಾನು ದೋಸೆ ಅನ್ನೋದು ಯಾವ ರೀತಿ ಕ್ರಿಸ್ಪಿ ಆಗೈತೆ ಅಂತ ನೋಡ್ತಾ ಇರ್ಬೋದ್ರಿ ನೀವು. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇಷ್ಟ ಆಯ್ತಂದ್ರೆ ಈ ರೆಸಿಪಿ ಒಂದ್ಸರ್ತಿ ಟ್ರೈ ಮಾಡ್ರಿ. ಮನೆ ಮಂದಿಗೆಲ್ಲ ಇಷ್ಟ ಆಗ್ತೈತೆ ನೋಡ್ರಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಾಗ ಸಿಗು.